ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಆಸ್ಟ್ರಾಲಜಿಕಲ್ ಟ್ಯಾಟೂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಿದು ಆಸ್ಟ್ರಾಲಜಿಕಲ್ ಟ್ಯಾಟೂ? ತುಂಬಾ ವಿಶೇಷವಾಗಿದೆಯಲ್ಲ ಅಂತ ಅನ್ನಿಸ್ಬೋದು ನಿಮ್ಗೆ. ಹೇಗೆ ಡಿಸೈನ್ಸ್ಗೆ ಪವರ್ ಬರುತ್ತೆ ಅಂಡ್ ಹೇಗೆ ಆಸ್ಟ್ರಾಲಜಿಕಲ್ ಟ್ಯಾಟೂ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್, ಟ್ಯಾಟೂ ಅಂತಂದ್ರೆ ಇಟ್ ಈಸ್ ಏನ್ಷಿಯಂಟ್ ಥಿಂಗ್ ಆಕ್ಚುಲಿ. ಇದನ್ನ ನಾವು ಮಾಡರ್ನ್ ಆರ್ಟ್ ಅಂತ ಕರೆದ್ರೂ ಕೂಡ ಇದು ತುಂಬಾ ಹಳೆಯ ಒಂದು ಪದ್ಧತಿ ಆಗಿದೆ ಅಂಡ್ ಹಳೆಯ ಒಂದು ಆರ್ಟ್ ಆಗಿದೆ. ಟ್ಯಾಟೂಲಿ ನಿಮ್ಗೆ ತುಂಬಾ ಕೈಂಡ್ಸ್ ಇದೆ. ಕಲರ್ ಟ್ಯಾಟೂ ಇದೆ, ಬ್ಲಾಕ್ ಅಂಡ್ ವೈಟ್ ಬರೀ ಸಿಂಪಲ್ ಲೈನ್ ಟ್ಯಾಟೂ ಇದೆ, ಅಂಡ್ ನಿಮ್ಗೆ ವೇರಿಯಸ್ ಡಿಸೈನ್ಸ್ ಇದೆ. ಟ್ರೈಬಲ್ ಡಿಸೈನ್ಸ್ ಮಾಡ್ತೀವಿ, ಪೋರ್ಟ್ರೇಟ್ ಟ್ಯಾಟೂಸ್ ಮಾಡ್ತೀವಿ. ಸೊ ಈ ತರ ತುಂಬಾನೇ ವೇರಿಯಸ್ ಡಿಸೈನ್ಸ್ ಇದೆ. ಈ ಡಿಸೈನ್ಸ್ ನ ನಾವು ಕನ್ಸಿಡರೇಷನ್ ನಿಮ್ಗೆ ಬಾಡಿಗೆ ಎನರ್ಜಿಗೆ ಒಳ್ಳೇದಾ ಇಲ್ವಾ ಅನ್ನೋದನ್ನ ನಾವು ಡಿಫೈನ್ ಮಾಡ್ಬೋದು. ಹೇಗೆ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ನೀವು ಟ್ಯಾಟೂಸ್ ನ ಹಾಕಿಸ್ಕೊಂಡ್ಮೇಲೆ ಒಬ್ರೊಬ್ರು ತುಂಬಾನೇ ಲೈಫ್ ನಲ್ಲಿ ಪಾಸಿಟಿವ್ ಸೈಡ್ ಹೋಗಕ್ ಸ್ಟಾರ್ಟ್ ಮಾಡಿರ್ತಾರೆ. ಹಾಗೇನೆ ಕೆಲವೊಂದು ಟ್ಯಾಟೂ ಹಾಕಿಸ್ಕೊಂಡಾಗ ತುಂಬಾ ನೆಗೆಟಿವ್ ಸೈಡ್ ಹೋಗಕ್ ಸ್ಟಾರ್ಟ್ ಮಾಡಿರ್ತಾರೆ. ಡೆಫಿನೆಟ್ಲಿ ಟ್ಯಾಟೂಸ್ ವಿಲ್ ಡಿಸೈಡ್ ಯುವರ್ ಫ್ಯೂಚರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಟ್ಯಾಟೂ ಅನ್ನೋಂಥದ್ದು ಪರ್ಮನೆಂಟ್ ಮಾರ್ಕಿಂಗ್ ಆಗಿರುತ್ತೆ ನಿಮ್ ಬಾಡಿ ಮೇಲೆ. ಅದು ನೀವು ಎಲ್ಲಿವರೆಗೂ ನಿಮ್ ಲೈಫ್ ಎಂಡ್ ಆಗಲ್ವೋ ಅಲ್ಲಿವರೆಗೂ ಕೂಡ ನಿಮ್ ಜೊತೆನೆ ಬರುತ್ತೆ. ಈವನ್ ನೀವ್ ಎಂಡ್ ಆದ್ಮೇಲೂ ಅದು ನಿಮ್ ಜೊತೆಗೇನೆ ಎಂಡ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಆ ಎನರ್ಜಿನ ಅದು ಪ್ರೊಡ್ಯೂಸ್ ಮಾಡ್ತಾನೇ ಇರುತ್ತೆ ರೆಗ್ಯುಲರ್ ಆಗಿ. ಹೇಗೆ ಸೌಂಡ್ಗೆ ಒಂದು ಎನರ್ಜಿ ಇದೆ, ಹೇಗೆ ಒಂದು ಲೈಟ್ಗೆ ಎನರ್ಜಿ ಇದೆ, ಅದೇ ತರ ಈ ಸಿಂಬಲ್ಸ್ಗೂ ಕೂಡ ಎನರ್ಜಿ ಇದೆ. ಇಲ್ಲಿ ನಿಮ್ಗೆ ನಮ್ಮ ಬಾಡಿನ ಎರಡು ಡಿವಿಷನ್ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಸನ್ ಸೈಡ್ ಅಂಡ್ ಮೂನ್ ಸೈಡ್ ಅಂತ ನಾವು ಡಿವಿಷನ್ ಮಾಡಬಹುದು. ಯಾಕಂದ್ರೆ ನಮ್ಮ ಬಾಡಿಲಿ ಫೆಮಿನನ್ ಎನರ್ಜಿ, ಮಸ್ಕ್ಯುಲರ್ ಎನರ್ಜಿ ಅಂತ ಎರಡು ಎನರ್ಜೀಸ್ ಇದೆ. ಸೊ ಈ ಎನರ್ಜಿ ಏನಿದೆ ಇದು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಆ ಬ್ಯಾಲೆನ್ಸ್ಡ್ ಆಗಿದ್ದಾಗ ನೀವು ನಿಮ್ಮ ಮೈಂಡ್ ಒಂದು ಕಂಟ್ರೋಲ್ ಬರುತ್ತೆ. ಅಂಡ್ ಮೈಂಡ್ ಕಂಟ್ರೋಲ್ ಬಂದು ನೀವು ತಗೊಳ್ಳುವಂತ ಡಿಸಿಷನ್ಸ್ ಏನಿದೆ ಅದು ಪ್ರಾಪರ್ ಆಗಿ ತಗೋತೀರಾ. ಆಸ್ಟ್ರಾಲಜಿಕಲ್ ಟ್ಯಾಟೂ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಇಟ್ ವಿಲ್ ಹೆಲ್ಪ್ ಯು ಟು ಟೇಕ್ ಅ ಗುಡ್ ಡಿಸಿಷನ್ಸ್ ಅಂಡ್ ಕೀಪ್ ಯುವರ್ ಮೈಂಡ್ ಕಾಮ್. ಇದೆರಡು ಇದ್ಬಿಟ್ರೆ ಮಾತ್ರ ನೀವು ಲೈಫ್ ನಲ್ಲಿ ಏನೇ ಒಂದು ಡಿಸಿಷನ್ ತಗೊಬೇಕಾದ್ರೆ, ಯಾಕಂದ್ರೆ ನಿಮ್ ಲೈಫ್ ನಲ್ಲಿ ಮ್ಯಾಟರ್ ಆಗೋದೇ ಡಿಸಿಷನ್ಸ್. ಆ ಡಿಸಿಷನ್ ನ ನೀವು ಪ್ರಾಪರ್ ಆಗಿ ತಗೊಂಡು ಹೋಗ್ತಾ ಇದ್ರೆ ನಿಮ್ ಲೈಫ್ ಆಬ್ವಿಯಸ್ಲಿ ಬೆಟರ್ ಆಗ್ತಾ ಹೋಗುತ್ತೆ. ಸೊ ಈ ತರ ಒಂದು ಎನರ್ಜಿನ ಕ್ಯಾರಿ ಮಾಡುತ್ತೆ ಆಸ್ಟ್ರಾಲಜಿಕಲ್ ಟ್ಯಾಟೂ. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಪ್ರತಿ ಒಂದೊಂದು ಗ್ರಹಗಳಿಗೂ ಅದರದೇ ಆದಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದರದೇ ಆದಂತ ಒಂದು ಪವರ್ ಇದೆ, ಅದರದೇ ಆದಂತ ಒಂದು ಕಲರ್ ಇದೆ, ಅದರದೇ ಆದಂತ ಒಂದು ಸಿಂಬಲ್ ಕೂಡ ಇದೆ. ಸೊ ನಾವು ಈ ಸಿಂಬಲ್ಸ್ ನ ಯೂಸ್ ಮಾಡಿ ಆಸ್ಟ್ರಾಲಜಿಕಲ್ ಟ್ಯಾಟೂನ ಮಾಡ್ತೀವಿ. ಡೆಫಿನೆಟ್ಲಿ ಆಸ್ಟ್ರಾಲಜಿಕಲ್ ಟ್ಯಾಟೂ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಇದು ನಿಮ್ ಬಾಡಿ ಮೇಲೆ ಪಿಯರ್ಸಿಂಗ್ ಮಾಡೋದ್ರಿಂದ, ನಿಮ್ ಬಾಡಿಲಿ ಕಂಪ್ಲೀಟ್ ಆಗಿ ಅದು ಬ್ಲೆಂಡ್ ಆಗೋದ್ರಿಂದ ಇದೇನ್ ಮಾಡುತ್ತೆ, 45 ಡೇಸ್, ವಿತಿನ್ 45 ಡೇಸ್ ಇದು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಓವರ್ ಟೈಮ್ ನಿಮ್ ಲೈಫ್ ನಲ್ಲಿ ನಿಮ್ ಜೊತೆಗೆ ಬರ್ತಾ ಬರ್ತಾ ಅದು ಓವರ್ ಎನರ್ಜೆಟೈಸ್ಡ್ ಆಗ್ತಾ ಹೋಗುತ್ತೆ. ಹೇಗೆ ನಾವು ಇದನ್ನ ಮಾಡ್ತೀವಿ ಅಂತಂದ್ರೆ, ನಿಮ್ಮ ಒಂದು ಬಾಡಿಗೆ ಅಥವಾ ನಿಮ್ಮ ಒಂದು ಎನರ್ಜಿಗೆ ಯಾವ ಟ್ಯಾಟೂ ಸೂಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಆಸ್ಟ್ರಾಲಜಿ ನೋಡ್ತೀವಿ. ಆಸ್ಟ್ರಾಲಜಿ ನೋಡಿದ ನಂತರ ನಿಮ್ಮ ಒಂದು ಬಾಡಿಗೆ ಯಾವುದು ತುಂಬಾ ಸೂಟೇಬಲ್ ಆಗಿರುವಂತ ಒಂದು ಡಿಸೈನ್ಸ್ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಡಿಸೈನ್ಸ್ ಅಂತ ಅಂದ ತಕ್ಷಣ ಯಾವುದೋ ಒಂದು ಪಕ್ಷಿ ಡಿಸೈನೋ ಅಥವಾ ಇನ್ನೊಂದರ ಡಿಸೈನೋ ಅಲ್ಲ, ಪರ್ಟಿಕ್ಯುಲರ್ ಆಗಿ ಮಂಡಲ ಆರ್ಟ್ ಇಂದ ನಾವು ಡಿಸೈನ್ಸ್ ನ ಸೆಲೆಕ್ಟ್ ಮಾಡ್ತೀವಿ. ಮಂಡಲ, ವಾಟ್ ಈಸ್ ಮಂಡಲ ಅಂತ ಹೇಳ್ಬೋದು. ವಾಟ್ ಈಸ್ ಮಂಡಲ ಅಂತಂದ್ರೆ, ಇಟ್ ಈಸ್ ದ ಲಿವಿಂಗ್ ಪ್ಲೇಸ್ ಆಫ್ ಗಾಡ್ ಅಂತಾನೆ ಹೇಳ್ಬೋದು. ನೀವು ದೊಡ್ಡ ದೊಡ್ಡ ಟೆಂಪಲ್ ಗಳಲ್ಲಿ ಮಂಡಲಗಳನ್ನ ಅಬ್ಸರ್ವ್ ಮಾಡ್ಬೋದು. ಆ ಮಂಡಲಗಳ ಏನು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ, ಒಂದು ಪರ್ಟಿಕ್ಯುಲರ್ ಲೈಟ್ ನ ಅದು ಕ್ಯಾಪ್ಚರ್ ಮಾಡಿ ಅದ್ರೊಳಗಡೆ ಸ್ಟೋರ್ ಮಾಡುತ್ತೆ. ಅಂಡ್ ಸ್ಟೋರ್ ಮಾಡಿ ಅದನ್ನ ಪುನಃ ಪಾಸಿಟಿವ್ಲಿ ಅದನ್ನ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಫಾರ್ ಅನ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಬುಧನ್ದು ಒಂದು ಪರ್ಟಿಕ್ಯುಲರ್ ಕಲರ್ ಇದೆ. ಸೊ ಬುಧನ್ ಕಲರ್ ಬಂದ್ಬಿಟ್ಟು ಗ್ರೀನ್. ಸೊ ಈ ಗ್ರೀನ್ ಕಲರ್ ಈಗ ನಮ್ದು ಏನು 7 ವಿಬ್ಗಯಾರ್ ಅಂತ ಕರಿತೀವಿ, 7 ಕಲರ್ಸ್ ಇದೆ. ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಬುಧನ್ದೇ ಒಂದು ಎನರ್ಜಿನ ಅದು ಸ್ಟೋರ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆ ಮಂಡಲ, ಬುಧನ ಮಂಡಲ ಅದನ್ನ ಸ್ಟೋರ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಅದು ಸ್ಟೋರ್ ಆಗಿ ಅದನ್ನ ಪುನಃ ಅದು ಪಾಸಿಟಿವ್ ರೂಪದಲ್ಲಿ ಅದನ್ನ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಪ್ಲಾನೆಟರಿ ಪೊಸಿಷನ್ಸ್ ಚೆನ್ನಾಗಿರುತ್ತೆ, ನಿಮ್ಮ ಪ್ಲಾನೆಟರಿ ಪೊಸಿಷನ್ಸ್ ಚೆನ್ನಾಗಿರುತ್ತೆ, ನಿಮ್ಗೆ ಒಂದು ವೀಕ್ನೆಸ್ ಇದ್ದಾಗ ನಿಮ್ಗಿರೋ ಎನರ್ಜೆಟೈಸ್ಡ್ ಪ್ಲಾನೆಟ್ಸ್ ಅಂಡ್ ನಿಮ್ಗೆ ನಿಮ್ಮ ಎನರ್ಜಿಗೆ ತುಂಬಾ ಯೂಸ್ಫುಲ್ ಆಗುವಂತ ಪ್ಲಾನೆಟ್ಸ್ ಎನರ್ಜಿನ ಎನ್ಹಾನ್ಸ್ ಮಾಡ್ಬೋದು. ನಾವು ಎನ್ಹಾನ್ಸ್ ಮಾಡಿದಾಗ ಏನಾಗುತ್ತೆ, ನಿಮ್ ಬಾಡಿಲಿ ಆ ಒಂದು ಎನರ್ಜಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನಿಮ್ ಲೈಫ್ ನಲ್ಲಿ ನೀವು ತುಂಬಾನೇ ಬೆಟರ್ಮೆಂಟ್ ವಿಷನ್ ನ ಕಾಣ್ಬೋದು ಅಂಡ್ ನಿಮ್ ಥಾಟ್ ಪ್ರೋಸೆಸ್ ತುಂಬಾ ಚೆನ್ನಾಗಾಗುತ್ತೆ. ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ.
ಈ ಮಂಡಲ ಆರ್ಟ್ ಬಂದ್ಬಿಟ್ಟು ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್. ಇದನ್ನ ನಿಮ್ ಲೈಫ್ ನಲ್ಲಿ ಹಾಕಿಸ್ಕೊಂಡ್ ಮೇಲೆ ನಿಮ್ ಲೈಫ್ ನಲ್ಲಿ ತುಂಬಾನೇ ಚೇಂಜಸ್ ಅಂತೂ ಕಾಣ್ತೀರಾ. ಇದನ್ನಂತೂ ನಾನು ಶೋರ್ ಆಗಿ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಹೀಗೇನೆ ತುಂಬಾನೇ ಟ್ಯಾಟೂ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ, ಡಿಸೈನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಡೈರೆಕ್ಟ್ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಂಗೆ ವಾಟ್ಸ್ಆಪ್ ಮಾಡ್ಬೋದು. ನಿಮ್ಗೆ ನಂಬರ್ಸ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.